ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರ ಸಾರಥ್ಯದಲ್ಲಿ ನಡೀತಾ ಇದೆ. ವಿಶೇಷವಾಗಿರುವಂಥ ದಿನದಂದು ನಿಮ್ಮ ಆಸೆಗಳು, ಕನಸುಗಳು ಪ್ರತಿಯೊಂದು ಕೂಡ ಈಡೇರಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಸೊ ಬರುವಂಥವರು ನವಧಾನ್ಯಗಳನ್ನು ಮೊಳಕೆ ತರಬೇಕಾಗತ್ತೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ದೂರದ ಊರುಗಳಿಂದ ಬರೋರು ಹೇಗೆ ಬರಬೇಕು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ತಮಗೆ ತಿಳಿಸ್ಕೊಡ್ತಾರೆ. ಫೋನ್ ನಂಬರ್ಸ್ ಬರ್ತಾ ಇದೆ, ಅದಕ್ಕೆ ಕಾಲ್ ಮಾಡಿದಾಗ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂದರೆ, ಬಹಳ ಜನ ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ, ನಮಗೇನು ಅಷ್ಟೊಂದು ಬ್ಯಾಡ್ ಟೈಮಾ ಅಥವಾ ಅಷ್ಟು ದರಿದ್ರನ, ಲಕ್ಷ್ಮಿ ಅನ್ನೋಂಥದ್ದೇ ನಮಗೆ ಒಲಿತಾ ಇರೋದಿಲ್ವಲ್ಲ, ಅಥವಾ ಲಕ್ಷ್ಮಿ ಏನಾದರೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದಾರ ಹೇಗೆ ಅಂತ. ಸೊ ಈ ಲಕ್ಷ್ಮಿನ ಹೊಲಿಸ್ಕೊಳ್ಳೋವಂಥದ್ದು ಹೇಗೆ? ಈ ರೀತಿ ಸಮಸ್ಯೆಗಳು ಎಲ್ಲ ರೀತಿ ಪ್ರಯತ್ನ ಪಟ್ಟರೂ ಕೂಡ ಅವ್ರಿಗೇನೋ ಒಳ್ಳೇದು ಅನ್ನೋಂಥದ್ದು ಆಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು, ಅಥವಾ ಲಕ್ಷ್ಮಿ ಅವ್ರ ಕಡೆ ತಿರುಗೇ ನೋಡ್ತಾ ಇರೋದಿಲ್ಲ. ಸೊ ಲಕ್ಷ್ಮಿ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಬರಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ? ಕೆಲವರಿಗದು ಸಾಧ್ಯವೇ ಇಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಯಾಕಾಗೆ ಸಾಧ್ಯವಿಲ್ಲ ಅಂತ ಹೇಳ್ತೀನಿ ಅಂತಂದರೆ, ಅಂಥವರು ಇರ್ತಾರೆ, ಅವರ ಮನಸ್ಸು ಹೇಗಿರುತ್ತೆ ಅಂತಂದರೆ ಅತ್ಯಂತ ನೀಚ ಸ್ಥಾನದಲ್ಲಿರುತ್ತೆ, ಅತ್ಯಂತ ನೀಚ ಮಟ್ಟದಲ್ಲಿರುತ್ತೆ, ಭಯದಿಂದ ಕೂಡಿರ್ತಾರೆ. ಎಲ್ಲದಕ್ಕೂ ಭಯ 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 ಭಯ. ಧೈರ್ಯ ಅನ್ನೋದು ಇರೋದೇ ಇಲ್ಲ ಅವ್ರ ಹತ್ರ. ಧೈರ್ಯ ಅನ್ನೋದು ಯಾವಾಗಿರಲ್ವೋ ಅವ್ರ ಹತ್ರ ಏನೂ ಬರಲ್ಲ, ಏನೂ ಬರಲಿಕ್ಕೆ ಸಾಧ್ಯವಿಲ್ಲ. ಯಾರನ್ನಾದರೂ ನೋಡಿ ಒಬ್ಬರನ್ನ ಯಾವಾಗಲೂ ಕಾಣಿಸ್ಕೊಳ್ತಾ ಇರ್ತಾರೆ, ಏನೋ ಒಂದು ಸಾಮಾನ್ಯವಾಗಿ ಜೊತೆಗೆ ಇರ್ತಾರೆ. ಕೆಲವು ದಿನಗಳು ಅವ್ರು ಕಣ್ಮರೆ ಆಗ್ತಾರೆ, ಕಾಣಿಸೋದೇ ಇಲ್ಲ. ನೀವು ಸಡನ್ನಾಗಿ ಸಿಕ್ಕಿದಾಗ ಒಂದು 6 ತಿಂಗಳಿಗೋ 1 ವರ್ಷಕ್ಕೋ ಅವ್ರನ್ನ ಕೇಳಿ, ಏನು ಎಲ್ಲೋಗ್ಬಿಟ್ಟಿದ್ರು ಯಜಮಾನ್ರೆ, ಪತ್ತೆ ಇಲ್ವಲ್ಲ ಅಂತಂದರೆ, ಇಲ್ಲಪ್ಪ ಯಾವುದೋ ಒಂದು ಬಾಧೆ ಇತ್ತು, ಯಾವುದೋ ಒಂದು ಸಮಸ್ಯೆ ಇತ್ತು, ಅದಕ್ಕೆ ನಾನು ಎಲ್ಲೋ ಹೊರಟ್ಬಿಟ್ಟಿದ್ದೆ ಅಂತಾರೆ. ಆಗ ಹೊರಟ್ರೆ ನಿನಗೆ ಯಾವಾಗಲೂ ಅದೇ ಧೈರ್ಯಂ ಸರ್ವತ್ರ ಸಾಧನಂ. ಅದಕ್ಕೆ ನಾನು ಹೇಳ್ತೀನಿ, ನೀನು ಪೂಜೆ ಮಾಡಲಿಕ್ಕೂ ನಿನಗೆ ಬರಲಿಲ್ಲ, ತಪಸ್ಸು ಮಾಡಲಿಕ್ಕೂ ನಿನಗೆ ಬರಲಿಲ್ಲ, ದಾನ ಮಾಡಲಿಕ್ಕೆ ನಿನ್ನ ಹತ್ರ ಮೊದಲೇ ಏನೂ ಇಲ್ಲ, ಒಂದು ಯಾತ್ರಾ ಸ್ಥಳಕ್ಕೆ ಹೋಗ್ಲಿಕ್ಕಂತೂ ಸಾಧ್ಯವೇ ಆಗಲಿಲ್ಲ. ಇರ್ತಕ್ಕಂತಹ ಬಾಧೆಗಳು, ನೋವುಗಳು, ಕಷ್ಟಗಳು ಇದನ್ನಷ್ಟೇ ನೀನು ಮನನ ಮಾಡ್ತಾನೇ ಇದೆಯಾ. ಇದನ್ನು ಮನನ ಮಾಡೋದು ಯಾವಾಗ ಬಿಡ್ತೀಯೋ, ಜೊತೆಗೆ ಏನೂ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಒಂದು ಕಥೆಯನ್ನು ಕೇಳೋದಾಗಿರಬಹುದು. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನು ಕೇಳೋದಾಗಿದ್ದರೂ ಕೂಡ ನಿನ್ನ ಆತ್ಮಸ್ಥೈರ್ಯ, ಮನೋಧೈರ್ಯದೊಂದಿಗೆ, ಅಂದರೆ ನಿನ್ನ ಒಳಗಡೆ ನಿನ್ನ ತಲ್ಲೀನಾಗಬೇಕು. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆಯನ್ನು ಓದಬೇಕಾದ್ರೆ ಒಂದೊಂದು ಕಥೆಗೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಮಂಗಳಾರತಿ ಇರುತ್ತೆ. ನೀವು ಕೇಳಿದ್ದೀರಲ್ಲ? ಹೌದು. ಹಾಗೇ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಮಂಗಳಾರತಿ ಇರುತ್ತೆ. ಇಲ್ಲಿ ಆ ಅಧ್ಯಾಯಗಳಿಗೂ ಒಬ್ಬ ಅಧಿದೇವತೆ ಇರ್ತಾಳೆ. ಆ ಅಸೋಸಿಯೇಟ್ ಏನಿರ್ತಾಳೋ, ಆ ಅಸೋಸಿಯೇಟ್ ಇದ್ದು ಅವಳು ಯಾವಾಗ ನೀವು ಇದನ್ನು ಕೇಳಿಸ್ಕೊಳ್ಳೋ ಮುಖಾಂತರ ಅವಳು ಟ್ರಿಗರ್ ಆಗ್ತಾಳೆ. ನೀವು ಕೇಳಿಸ್ಕೊಳ್ಳೋ ಮುಖಾಂತರ ನಿನಗೆ ಅದು ಯೋಗ್ಯತೆ ಇಲ್ಲ ಅಂದರೆ ಇದರ್ಧ ಕೇಳಿಸ್ಕೊತೀಯ, ಅದರ್ಧ ಕೇಳಿಸ್ಕೊಳ್ತೀಯ, ಎಲ್ಲ ಅರ್ಧಂಬರ್ಧ ಮಾಡ್ತೀಯ, ಪುಕ್ಕಲತನ ಇಟ್ಕೊಂಡಿರ್ತೀಯ. ಯಾರೋ ಏನಂದರೆ ಹಂಗೆ ಮಾಡ್ಕೊಳ್ತೀನಿ ಅಂತೀಯ, ಬೈಕ್ ಹತ್ತು ಬಿಡ್ತೀಯ, ಓಡೋಗ್ಬಿಡ್ತೀಯ, ಎತ್ಲಾಂಡಿ ತಂದು ನಡ್ಕೊಳ್ತೀಯ. ಧೈರ್ಯ ಇಲ್ಲ ಅಂದರೆ ನಿನಗೇನು ಸಿಗ್ಬೇಕಿನ್ನ? ದುಡ್ಡು ಕೊಟ್ಟರು ಕೂಡ ಭಯವೇ. ಇದನ್ನೇನು ಮಾಡೋದು, ಹೇಗೆ ಮಾಡೋದು, ಈ ತರಹದ್ದು. ಆದರೆ ಏನು ಹೇಳ್ತಾನೆ ಅಂತಂದರೆ, ಹಾಗಂತೇಳಿ ಲಕ್ಷ್ಮಿ ಅಂದರೆ ದುಡ್ಡು ಒಂದೇ ಅಲ್ಲ, ನಮಗೆ ಆರೋಗ್ಯವೂ ಒಂದು ಮಹಾಲಕ್ಷ್ಮಿಯೇ, ವಿದ್ಯೆಯೂ ಒಂದು ಮಹಾಲಕ್ಷ್ಮಿಯೇ, ಬುದ್ಧಿಯೂ ಒಂದು ಮಹಾಲಕ್ಷ್ಮಿಯೇ, ನಿಮ್ಮ ರೂಪವೂ ಒಂದು ಮಹಾಲಕ್ಷ್ಮಿಯೇ. ಎಲ್ಲವೂ ಕೂಡ ರೂಪ, ಲಾವಣ್ಯ ಎಲ್ಲವೂ ಕೂಡ ಮಹಾಲಕ್ಷ್ಮಿಯೇ. ಹಾಗಾಗಿ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂದ್ಕೊಂಡಿದ್ರೆ ಏನೂ ಇಲ್ಲ, ನಿಮ್ಮ ಹತ್ರ ಏನೂ ಇಲ್ಲ. ಅದಕ್ಕೆ ಭಗವಂತ ಅನ್ನುವ ಆ ಒಂದೊಂದು ವಿಭೂತಿಯನ್ನು ಒಬ್ಬೊಬ್ಬರ ಪಾಲಿಗೆ ದಯಪಾಲಿಸಿರುತ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಈ ಭೂಮಿ ಮೇಲೆ ನಿಮ್ಮನ್ನು ಕಳಿಸ್ತಾನೆ ಅಂತಂದರೆ ಏನೋ ಒಂದು ಕಾರಣ ಇರುತ್ತೆ. ನೀವು ಆ ಕಾರಣಗಳೇನು ಮಾಡ್ತೀರಿ ಗೊತ್ತಾ? ಕಿಲ್ಲಿಂಗ್ ಮಾಡ್ತೀರಿ, ಸಾಯಿಸ್ತೀರಿ ಕಾರಣಗಳನ್ನು. ಏನೋ ಉಪಯೋಗಕ್ಕೆ ಬರಬೇಕಲ್ಲ. ನೀವು ಯಾವುದೋ ಒಂದು ಕಾಂಗ್ರೆಸ್ ಗಿಡ ಅಂತಿದೆಯಲ್ಲ, ಅದು ಕೂಡ ಉಪಯೋಗಕ್ಕೆ ಬರುತ್ತೆ. ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ಕೂಡ ಎಲ್ಲೂ ಕೂಡ ವೇಸ್ಟ್ ಅಂತಕ್ಕಂಥದ್ದು, ವ್ಯರ್ಥ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಒಂದೇ ಒಂದು ತೃಣು ಕೂಡ, ಒಂದು ಡಾಟ್, ಒಂದು ಕಾಮದಷ್ಟು ಕೂಡ ಅವನು ವೇಸ್ಟ್ ಅಂತ ಎಲ್ಲೂ ಕಳಿಸಿಲ್ಲ. ಭೂಮಿಗೆ ಬಂದಿದ್ದೀವಿ ಅಂದರೆ ನಾವು ವೇಸ್ಟಾಗಿ ನಡ್ಕೊಳ್ತಾ ಇದ್ದೀವಿ, ಕಾಲಹರಣವನ್ನು ಮಾಡ್ತಿದ್ದೇವೆ. ಈ ತುಚ್ಛ ಭಾವನೆ ಬಿಟ್ಟು ಉಚ್ಚ ಭಾವನೆಗೆ ಬರಬೇಕು ನೀವು. ಹಾಗೆ ಬಂದದ್ದಾದರೆ ಹಂಗೂ ಕೂಡ ಬರಬೇಕಂದ್ರೆ ಏನು ಗೊತ್ತಾ, ಇವ್ರ ಹತ್ರ ವೆಪನ್ಸ್ ಬೇಕು.
ಅಂತಹ ವೆಪನ್ಸ್ ಏನು ಅಂತಂದರೆ, ವಾರಕ್ಕೆ ಒಮ್ಮೆ ಯಾವುದಾದ್ರೂ ವಾರ ಆಗಿರಲಿ ಮೊಸರು ದಾನ ಮಾಡಬೇಕು. ಯಾಕಂದರೆ ಒಬ್ಬ ಮಹರ್ಷಿಯ ಮಡದಿ ಮೊಸರು ದಾನ ಮಾಡ್ತಾಳೆ, ಅತ್ಯಂತ ಕಡು ಬಡತನದಿಂದ ಸಿರಿ ಸಂಪತ್ತನ್ನು ಪಡೆದುಕೊಳ್ತಾಳೆ. ಯಾರಿಗೆ ನೀಡಬೇಕಾಗುತ್ತೆ? ಪ್ರತಿ ವಾರ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಕೊಡಬೇಕು. ಒಂದು ದೇವಸ್ಥಾನಕ್ಕೆ ಅಭಿಷೇಕ ಕೊಡಿ, ಅಥವಾ ಗುಡಿಸ್ಲಾಕೊಂಡಿರ್ತಾರೆ, ಮೊಸರು ತೆಗೆದುಕೊಳ್ಳೋಕ್ಕಾಗದೇ ಇರತಕ್ಕಂಥವ್ರು ಇರ್ತಾರೆ, ಅವ್ರು ಹುಡ್ಕೊಂಡೋಗಿ ಕೊಡಿ, ಪರವಾಗಿಲ್ಲ. ವಾರಕ್ಕೆ ಒಂದು ಸಲ ಕೊಟ್ಟು ಬನ್ನಿ. ಎಷ್ಟು ವಾರ ಕೊಡೋಣ? ಪ್ರತಿನಿತ್ಯ ಕೊಡಿ. ನಿಮ್ಮ ತಾತ ಮನೆ ಗಂಟು ಹೋಗಲ್ಲ, ನಿಮ್ಗೆ ಸಾಧ್ಯ ಆದರೆ. ಇಷ್ಟು ವಾರ ಅಂತ ಇಲ್ಲ, ನಿಮ್ಮ ದಾರಿದ್ರ್ಯ ಸುಡೋ ತನಕ, ನಿಮ್ಮ ದಾರಿದ್ರ್ಯ ತೊಲಗೋ ತನಕ, ನಿಮ್ಮ ದಾರಿದ್ರ್ಯ ನಿಮ್ಮನ್ನು ಬಿಟ್ಟು ಹೋಗೋ ತನಕ ಹೀಗೆ ಮೊಸರು ದಾನ ಮಾಡೋದು. ನಿಮ್ಮ ಮನೆಯ ಅಕ್ಕಪಕ್ಕ ಒಂದು ಕೆರೆ, ಕುಂಟೆ, ಬಾವಿ ಈ ಥರದ್ದು ಏನೋ ಒಂದಿದ್ದರೆ ಅದಕ್ಕೊಂದಷ್ಟು ಬೆಲ್ಲ ತೊಗೊಂಡಾಗ ಹಾಕುವಂಥದ್ದು. ಬೆಲ್ಲ ತೊಗೊಂಡಾಗ ಅಷ್ಟು ಬೆಲ್ಲ ತೆಗೆದುಕೊಂಡು ಹಾಕ್ತಕ್ಕಂತಹದ್ದು. ಇದೆಲ್ಲವೂ ಕೂಡ ವೇಸ್ಟ್ ಅಂತ ನೀವು ಅಂದ್ಕೊಳ್ತೀರಿ, ಆದರೆ ಇದರ ಸುತ್ತ ರಹಸ್ಯ ಅಡಗಿದೆ. ಅದಕ್ಕಾಗಿ ಇಲ್ಲ ಗುರು, ನಮ್ಮ ಹತ್ರ ಬಾವಿನೂ ಇಲ್ಲ, ನಾನು ಅಪಾರ್ಟ್ಮೆಂಟ್ ಮೇಲೆ ಇರೋದು, 13ನೇ ಫ್ಲೋರ್ ಇರೋದು, ಎಂತ ಮಾಡೋದು ಇಂಥ ಪ್ರಶ್ನೆ ನಿಮ್ಮ ಹತ್ರ ಬರ್ತವೆ, ನನಗೆ ಗೊತ್ತು. ಮೊನ್ನೆ ಯಾರೋ ಒಂದು ಹುಡುಗ ಹಾಕಿದ್ನಲ್ಲ, ಗುರುಗಳೇ ನೀವು ಹಣ ಸಾಲ ತೆಗೆದುಕೊಳ್ಳುವವನು ಪಡೆದುಕೊಳ್ಳುವವನು ಹೇಗೆ ಗೂಗಲ್ ಪೇ ಇವನು ಬುದ್ಧಿವಂತ, ಇವನು ಮಹಾನ್ ಬುದ್ಧಿವಂತ. ಗೂಗಲ್ ಪೇ ಅಂದರೂ ಕೂಡ ನಾನು ಏನು ಹೇಳ್ತೀನಿ ಅಂತಂದರೆ, ಆ ಸಮಯ ಸಂದರ್ಭ ಇದೆಯಲ್ಲ, ನೀವು ಸ್ವೀಟ್ ತಿನ್ನೋಕ್ಕೇನು ರೋಗ, ಏನು ಕಷ್ಟ? ನಾನು ಈ ರೋಗ ಅನ್ನೋ ಪದ ಯಾಕೆ ಬಳಸಿ ಅಂತ ಬೇಜಾರಲ್ಲಿ ಹೇಳಿಲ್ಲ, ಈ ಪ್ರಶ್ನೆ ಬಂದಿರೋದು ಕರೆಕ್ಟು. ನಮಗೆ ನಾವು ಹಾಕ್ಕೊಳ್ಬೇಕು ಇದನ್ನು. ಅರೆ ಗುರುಗಳು ಹೇಳಿದಂದರೆ ನಾನು ಪರೀಕ್ಷೆ ಮಾಡಬೇಕು, ನಾನು ಈ ನೋವಿಂದ ಹೊರಗೆ ಬರಬೇಕು. ಅವನು ಪ್ರಶ್ನೆ ಮಾಡಿದ್ದು ಕೆಟ್ಟಿದ್ದಲ್ಲ, ಒಳ್ಳೆಯದು. ಅರೆ ಐಡಿಯಾ ಇದೆಯಲ್ಲ ಅವನಿಗೆ, ಅಷ್ಟು ಯೋಚನೆ ಮಾಡಿದಲ್ಲ, ಸೂಪರ್, ವೆರಿ ಗುಡ್. ಆ ಥರದ ಪ್ರಶ್ನೆಗಳ ಚಿಂತನೆಗಳನ್ನು ಯಾರು ಮಾಡುತ್ತಾರೋ ಅವರು ಅದರಿಂದ ಆಚೆ ಬರ್ತಾರೆ. ಪ್ರಶ್ನೆಗಳೇ ಮಾಡಲ್ಲ, ಸುಮ್ಮನೆ ಎಲ್ಲರೂ ಹೇಳಿದ್ರೆ ನಂಬಿಡ್ತಾರೆ. ಅದಲ್ಲ, ನೀವು ಪ್ರಶ್ನೆಗಳನ್ನು ಎಷ್ಟು ಕೇಳ್ತೀರೋ ಅಷ್ಟು ಶಾರ್ಪ್ ಆಗ್ತೀರಿ, ಅಷ್ಟು ಅದ್ಭುತವಾಗಿ ಎದ್ದು ಬರ್ತೀರಿ. ಏನಿದು, ಇದಕ್ಕೆ ಲಿಂಕ್ ಇದೆಯಾ, ಮಾಡಿದ್ರೆ ಆಗುತ್ತೆಯಾ ಸರ್? ಬ್ಲೈಂಡಾಗಿ ನನಗೆ ಮಾಡಲಿಕ್ಕೆ ಆಗಲ್ಲ, ಕೆಲವು ಮಾಡಿಬಿಡ್ತೀನಿ, ನನಗೆ ಆಗಬೇಕಷ್ಟೇ ಅಂತಕ್ಕಂತಹದ ಸಿದ್ಧಾಂತ ವೇದಾಂತದ ಮಧ್ಯೆ ನೀವು ರಾದ್ದಾಂತ ಮಾಡದೆ ಮಾಡಬೇಕಷ್ಟೇ. ಬಿಟ್ಟರೆ ನಿಮಗೆ ಪ್ರತಿಫಲ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ. ಆದರೆ ಗೂಗಲ್ ಪೇ ಮಾಡ್ತಕ್ಕಂಥದ್ದು ಇವತ್ತಿನ ಯಾಂತ್ರಿಕ ಬದುಕಾದ್ದರಿಂದ ಅದು ಕರೆಕ್ಟ್, ಆ ವ್ಯವಸ್ಥೆ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಆ ಸಂದರ್ಭದಲ್ಲಿ ಹಣವನ್ನು ನೀವು ಹೀಗೆ ಮಡಚೋದಿದೆಯಲ್ಲ, ಈ ಪದ್ಧತಿ ಇಲ್ಲದಿದ್ದರೂ ಕೂಡ ಸ್ವಲ್ಪ ಸಿಹಿಯನ್ನು ತಿನ್ನುವಂಥದ್ದು. ಅಥವಾ ನಿಮ್ಮ ಮನೆಗೆ ಬಂದ ಮೇಲೆ ATM ಸ್ವಲ್ಪ ತೆಗೆದುಕೊಳ್ತೀರೋ ಅಥವಾ ಇನ್ನೆಲ್ಲ ತೆಗೆದುಕೊಳ್ತೀರೋ, ಅಟ್ಲೀಸ್ಟ್ ಎಲ್ಲ ಕಡೆ ಅದೇ ನಡೀಬೋದು, ಒಂದು ಅಷ್ಟನ್ನು ತೆಗೆದುಕೊಳ್ಳುವಾಗ ಅವ್ರು ನೆನಪು ಮಾಡಿಕೊಂಡು ಎಸ್ ಅವನು ಚೆನ್ನಾಗಿರಲಿ, ನಾನು ಚೆನ್ನಾಗಿರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಳ್ತಾ ಮಾಡುವಂಥ ಪದ್ಧತಿಗೆ ನಾವು ವಿಭಿನ್ನವಾಗಿ ಆಲೋಚನೆ ಮಾಡಿದ್ರೆ ಕೂಡ ವಿಭಿನ್ನದಲ್ಲಿ ಏಕತೆಯನ್ನು ಕಂಡುಕೋಬೇಕಾಗತ್ತೆ. ಇದು ಪರಮಾದ್ಭುತ. ಹಾಗೆ ಬೆಲ್ಲ, ನಾವು 13ನೇ ಫ್ಲೋರಲ್ಲಿ ಇದ್ದೀವಿ ಅಂತಂದರೆ ಎಂತ ಮಾಡೋದಂತಂದರೆ, ಅಟ್ಲೀಸ್ಟ್ ಒಂದು ಪಾತ್ರೆಗೆ ನೀರು ಹಾಕಿ, ಆ ನೀರಿಗೆ ಒಂದಷ್ಟು ಬೆಲ್ಲ ಹಾಕಿ, ಒಂದು ವಾರ ತನಕ ಹಾಕಿ ಅದನ್ನು ಸ್ವಲ್ಪ ಪಾತ್ರೆ, ಅದೇ ಬಾವಿ ನಿಮಗೆ, ಅದೇ ನಿಮಗೆ ಕೆರೆ, ಆ ಪಾತ್ರೆಗೆ ಹಾಕಿ, ಆ ಪಾತ್ರೆ ಅಲ್ಲಿ ಇದ್ದು ನಿಮ್ಮ ಅಡುಗೆ ಮನೆಯಲ್ಲಿ ಒಂದಷ್ಟು ಬೆಲ್ಲವನ್ನು ಹಾಕ್ತಾ ಬನ್ನಿ ಒಂದು ವಾರ. ತದನಂತರ ಇದನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ವೃಕ್ಷಕ್ಕೆ ಹಾಕ್ತಕ್ಕಂತಹದ್ದನ್ನು ಮಾಡಿ. ಮೊನ್ನೆ ಯಾರೋ ಇದಕ್ಕೆ ಕೇಳ್ತಾರೆ, ತೆಂಗಿನ ಮರ ಎಲ್ಲಿಂದ ಏನು ಮಾಡೋದಂತ. ನಾವು ಅದ್ರ ಹಾಲ್ಟ್ರ್ ಹುಡ್ಕೋಬೇಕಾಗತ್ತೆ. ಅದಕ್ಕೆ ಆಯನೇತೆ ಪರಾಯಣೆ ದೂರ್ವಾರೋಹಂತು ಪುಷ್ಪಿಣಿ ಹೃದಾಶ್ಚ ಪುಂಡರೀಕರಣ ಸಮುದ್ರಸ್ಯ ಗೃಹಾಯಿಮೆ ಅಂತ ಹೇಳುತ್ತಾನೆ. ಭಗವಂತನನ್ನು ನೀನು ಆ ಬಂಗಾರದ ತುಂಡುಗಳಿಂದ ಆವಾಹನೆ ಮಾಡು ಅಂತ ಹೇಳ್ತಾನೆ. ಎಲ್ಲಿ ತರಬೇಕು ಬಂಗಾರದ ತುಂಡುಗಳನ್ನು? ಅದಕ್ಕಾಗಿ ಅದರ ರೂಪವಾಗಿರತಕ್ಕಂತಹ ಅಕ್ಷತೆಯೇ ಮಾಡ್ಕೊ. ಬಂಗಾರದ ವರ್ಣ ಅದು ಅಕ್ಷತೆ, ಅದನ್ನು ಮಾಡ್ಕೊಂಡು ಆವಾಹನೆ ಮಾಡು ಅಂತ ಹೇಳ್ತಾನೆ. ಅದಕ್ಕಾಗಿ ಇದು ಕೂಡ ಅಷ್ಟೇ. ನಿಮಗೆ ಅಲ್ಲಿ ಆ ತೆಂಗಿನ ಮರ ಸಿಗಲಿಲ್ಲ ಅಂತಂದರೆ ಇನ್ನು ಆಪ್ಷನ್ ಬಹುಶಃ ನಿಮಗೆ ಪರ್ಸೆಂಟೇಜ್ ಕಡಿಮೆ ಹಾಕಬಹುದು. ರ್ಯಾಂಕ್ ಬಂದಿಲ್ಲ, ಪಾಸ್ ಆದ್ರೆ ಹಾಕ್ಬೋದಲ್ಲ, ನಾವು ಫೇಲ್ ಆಗಬಾರ್ದಲ್ಲ. ಖಂಡಿತ. ಹಾಗೆ ನೀವು ನಿಮ್ಮನೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ವೃಕ್ಷಕ್ಕೆ ಹಾಕಿ, ಯಾವುದಾದ್ರೂ ಪರವಾಗಿಲ್ಲ, ನಿಮಗೆ 12% ಕಡಿಮೆ ಆಗ್ಬೋದು, ಒಟ್ಟಾರೆ ಫಲ ಮಾತ್ರ ಸಿಕ್ಕೇ ಸಿಗುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಮ್ಮ ದರಿದ್ರಗಳನ್ನ ತೊಳೆದುಕೊಳ್ಬೇಕು ಅಂತಂದರೆ ಮೊಸರು ದಾನ ಮಾಡುವಂಥದ್ದು ಭಾಳ ಉತ್ತಮವಾಗಿರುವಂಥದ್ದು ಒಂದು ಪರಿಹಾರ ಅಂತ ತಿಳಿಸ್ಕೊಟ್ರೆ, ನಮ್ಮ ಕೈಲಾದಷ್ಟು ಮಾಡಬೇಕು. ಯಾರಿಗೆ ಅನುಕೂಲ ಇರೋದಿಲ್ಲ ಅವರಿಗೆ ಮಾಡಿದ್ರೆ ಅದು ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ನಮ್ಮ ಒಂದು ದರಿದ್ರಗಳು ದೂರ ಆಗಿ ಲಕ್ಷ್ಮಿ ನಮಗೆ ಒಲಿಬೇಕು ಅಂತಂದರೆ ಯಾವ ರೀತಿ ಪರಿಹಾರವನ್ನು ನಾವು ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.